ಪೋಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ಮಗುವನ್ನು ಹೊಸದಾಗಿ ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ವಿದ್ಯಾಮಂದಿರಕ್ಕೆ ಸೇರಿಸಿದಿರಿ. ನನ್ನನ್ನು ಕೆಲವು ಜನ ನೋಡಿರಬಹುದು, ಕೆಲವು ಜನ ನೋಡದಲೇ ಇರಬಹುದು. ನನ್ನ ಹೆಸರು HM ಬಸವರಾಜ್ ಅಂತ ಹೇಳಿ, ನನ್ನನ್ನು HMB ಅಂತ ಹೇಳಿ ಕರೀತಾರೆ. ಈ ಸಂಸ್ಥೆಯ ಕಾರ್ಯದರ್ಶಿ. ಪ್ರಥಮವಾಗಿ ಕೆಲವು ಸೂಚನೆಗಳನ್ನು ನಿಮಗೆ ಕೊಡಬೇಕು ಹೊಸಬರು ಅಂತ ಹೇಳಿ ನಾನು ನಿಮಗೆ ಈಗ ಕಾಣಿಸಿಕೊಂಡಿದ್ದೇನೆ. ಈಗ ತರಗತಿಗಳು 29ನೇ ದಿನಾಂಕದಿಂದ ಪ್ರಾರಂಭವಾಗ್ತಾ ಇದ್ದಾವೆ. ಎಲ್ಲರೂ ಕೂಡ ಮಕ್ಕಳು ಕಾತುರರಾಗಿದ್ದಾರೆ. ಅದೇ ಥರನಾಗಿ ಪೋಷಕರನ್ನು ಕೂಡ. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಯೂನಿಫಾರ್ಮ್ ಆಗಿರಬಹುದು ಇತ್ಯಾದಿಗಳನ್ನು ತಾವೆಲ್ಲರನ್ನು ಕೂಡ ಮೊದಲೇ ರೆಡಿ ಮಾಡಿಕೊಳ್ಬೇಕು. ಮುಖ್ಯ ಶಿಕ್ಷಕರು ಕಳ್ತಕ್ಕಂಥ ಸೂಚನೆ ಪ್ರಕಾರವಾಗಿ ಪುಸ್ತಕಗಳನ್ನು ತಾವೆಲ್ಲರನ್ನು ಕೂಡ ತೆಗೆದುಕೊಳ್ಬೇಕು. ಮಗುವಿನ ಬಗ್ಗೆ ಯಾವ ರೀತಿ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಎನ್ನತಕ್ಕಂಥದ್ದನ್ನು ನಾನು ಹೇಳ್ತೇನೆ. LKGಗೆ ಸೇರ್ತಕ್ಕಂಥ ಮಗು ಬಹಳ ಚಿಕ್ಕದಾಗಿರ್ತಕ್ಕಂಥದ್ದಾಗಿದೆ. ಬೆಳಗ್ಗೆ ತನಗೆ ಬೇಕಾದಾಗ ಹೇಳ್ತದೆ, ಬೆಳಗ್ಗೆ ಹಾಸಿಗೆಯಿಂದ. ಆದರೆ ಇನ್ಮೇಲೆ ಶಾಲೆ ಪ್ರಾರಂಭವಾಗ್ತದೆ. ಅವರು ಬರೀ ನಿಮ್ಮ ಮಗು ಅಲ್ಲ, ಇನ್ಮೇಲೆ ಈ ಶಾಲೆಯ ವಿದ್ಯಾರ್ಥಿ. ಅದಕ್ಕೋಸ್ಕರವಾಗಿ ಶಿಸ್ತನ್ನು ಈಗಿನಿಂದಲೇ ನಾವು ಕಲಿಸ್ಬೇಕಾಗ್ತದೆ. ಪೋಷಕರೇ, ನೀವೆಲ್ಲರೂ ಕೂಡ ಮಕ್ಕಳನ್ನು ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ತಕ್ಕಂಥದ್ದನ್ನು ಅಭ್ಯಾಸವನ್ನು ಮಾಡಿರಿ. ಅದು ನಂಬರ್ 1. ಎರಡನೇದಾಗಿರ್ತಕ್ಕಂಥದ್ದು, ಬ್ರಷ್ ಮಾಡ್ತಕ್ಕಂಥದ್ದು ಅವರೇ ಮಾಡಿಕೊಳ್ಳಿ. ಸಾಧ್ಯವಾದರೆ ಸ್ನಾನವನ್ನು ಕೂಡ ಮಕ್ಕಳೇ ಮಾಡಿರಿ. ನೀವು ಟ್ರೈನಪ್ ಮಾಡಿರಿ ಅವರಿಗೆ. ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ಯೂನಿಫಾರ್ಮನ್ನು ತಾವೆಲ್ಲರನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನೂ ತೆಗೆದುಕೊಂಡಿಲ್ಲ ಅಂತ ಹೇಳಿ ಮುಂದುವರಿಸ್ಕೊಂಡು ಹೋಗಬೇಡ್ರಿ. ಶಿಸ್ತು ಇರೋದಿಲ್ಲ ಮಕ್ಕಳಲ್ಲಿ. ಯೂನಿಫಾರ್ಮ್ ಅಂದಾಕ್ಷಣ ಆ ಡ್ರೆಸ್ಸು ಬಂತು, ಟೈ ಬಂತು, ಬೆಲ್ಟ್ ಬಂತು, ಶೂ ಬಂತು, ಎಲ್ಲವೂ ಬರ್ತದೆ. ಹೀಗಾಗಿ ಮಗುವಿಗೆ ಕುಡಿಲಿಕ್ಕೆ ನೀರನ್ನು ಕೂಡ ನೀವು ಕಳಿಸ್ಕೊಡ್ರಿ, ಬಾಟ್ಲನ್ನು. ಇಲ್ಲಿ ಇದೆ, RO ವಾಟರ್ ಇದೆ. ಆದರೂ ಕೂಡ ಮನೆಯಲ್ಲಿರ್ತಕ್ಕಂಥ ಶುದ್ಧತೆ ಇಲ್ಲಿ ಇರಲಿಕ್ಕೆ ಬಹುಶಃ ಸಾಧ್ಯ ಇರಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಇಲ್ಲಿ ಮಕ್ಕಳಿಗೆ LKGನಲ್ಲಿ ಆಟವೇ ಜಾಸ್ತಿ ಇರ್ತದೆ. ಬೇರೆ ಮಕ್ಕಳೊಡನೆ ಹೊಂದಿಕೊಳ್ತಕ್ಕಂಥದ್ದು ಆ ಟ್ರೈನಿಂಗ್ ಇಲ್ಲಿ ಆಗ್ತದೆ. ಮಾತನಾಡ್ತಕ್ಕಂಥದ್ದು ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಅವುಗಳನ್ನೆಲ್ಲ ಅಭ್ಯಾಸವನ್ನು ಮಾಡಿಸಲಾಗ್ತದೆ. ಹೀಗಾಗಿ ಅವುಗಳ ಬಗ್ಗೆ ನೀವು ಚಿಂತನೆಯನ್ನು ಮಾಡಬೇಡಿ. ಆದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಮಗುವಿಗೆ ಬೆಳಗ್ಗೆ ಮತ್ತು ಸಂಜೆ ನೀವು ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದೆ. ಸಮಯವನ್ನು ಕೊಟ್ಟು ತಾವು ಕೂತ್ಕೊಳ್ಬೇಕು, ಮಗುವಿಗೆ ಹೇಳಿಕೊಡಬೇಕು, ಮಾರ್ಗದರ್ಶನವನ್ನು ಮಾಡಬೇಕು. ಆಮೇಲೆ ಹೋಮ್ವರ್ಕನ್ನು ಏನು ಕೊಟ್ಟಿರ್ತಾರೆ, ಕೆಲವರು ಪೇರೆಂಟ್ಸು ಸೈ ಎನಿಸ್ಕೊಳ್ಳಿಕ್ಕೆ ಅವರೇ ಮಾಡಿಬಿಡ್ತಾರೆ. ನೀವು ವಿದ್ಯಾರ್ಥಿಗಳು ಅಲ್ವಲ್ಲ, ನಿಮ್ಮ ಮಗುವಿನೊಂದಿಗೆ ನೀವು ಮಾಡಿಸ್ರಿ. ಅದನ್ನು ನಿಮ್ಮ ಮಗು ಮಾಡಬೇಕು, ನಿಮ್ಮ ಮಗು ಕಲಿಕೆ ಆಗಬೇಕು. ನೀವು ಮನೆಯಲ್ಲಿ ಮಾಡದೇ ಹೋದರೆ ತೊಂದರೆ ಆಗ್ತದೆ, ಮಗುವಿಗೆ ಕಲಿಕೆ ಆಗೋದಿಲ್ಲ. ನಮ್ಮ ಕೆಲಸನೇ ನಮಗೆ ಎಲ್ಲಿ ಸರ್ ಹಾಗೆ ಹೀಗೆ ಇಲ್ಲ, ಅದು ನಾನು ಒಪ್ಪೋದೇ ಇಲ್ಲ. ನಿಮಗಿರ್ತಕ್ಕಂಥದ್ದು ಒಂದು ಮಗು ಇರಬಹುದು, ಇಲ್ಲ 2 ಮಕ್ಕಳು ಇರಬಹುದು, ಅಷ್ಟೇನೇ. ಈ ಮಕ್ಕಳ ಬಗ್ಗೆ ನೀವು ಯೋಚನೆಯನ್ನು ಮಾಡಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಹೋದರೆ ನಾವೆಂತಹ ಪೋಷಕರಾಗ್ತೀವಿ ಹೇಳ್ರಿ, ಅಲ್ವಾ? ಅದಕ್ಕೋಸ್ಕರವಾಗಿ ಇದು ನಮ್ಮ ಹೊಣೆಗಾರಿಕೆ, ಇದು ನಮ್ಮ ಜವಾಬ್ದಾರಿ. ದಿಸ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕಾರಣ ತಾವೆಲ್ಲರನ್ನು ಕೂಡ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ LKGಗೆ ಏನು ಇರ್ತದೆ ಸರ್ ಹೇಳ್ಕೊಡೋದು ಇರ್ತದೆ. ಆ ಮಗುವು ರೈಮಿಂಗ್ಸನ್ನು ಕಲ್ತ್ಕೊಳ್ತದಲ್ಲ, ಯಾವ ರೀತಿ ಹೇಳ್ತತೆ, ಈ ರೀತಿ ಹೇಳ್ರಿ, ಮಾಡಿರಿ. ಅವ್ರು ನೀವು ಬರಲಿದ್ರೂ ಚಿಂತೆ ಇಲ್ಲ, ಕುಂದಿರ್ಸ್ಕೊಂಡು ನೀವು ಮಕ್ಕಳಲ್ಲಿ ಹೇಳಿಸ್ರಿ. ಅದನ್ನು ಟೇಬಲ್ಸ್ ಹೇಳ್ಕೊಟ್ಟಿರ್ತಾರೆ, 1-2 ಹೇಳ್ಕೊಟ್ಟಿರ್ತಾರೆ, ಇಂಥವೆಲ್ಲ ಇರ್ತವೆ. ಅವುಗಳು ಸತತವಾಗಿ ನೀವು ಟ್ರೈನಿಂಗ್ ಕೊಡ್ತಾ ಹೋದರೆ UKGಯಲ್ಲಿ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ. 1ನೇ ತರಗತಿಯಲ್ಲಿ ಇನ್ನೂ ಅನುಕೂಲ, 2 ಈ ಥರ ಅನುಕೂಲ ಆಗ್ತಾ ಹೋಗ್ತದೆ. ಇನ್ನು ಮಕ್ಕಳನ್ನು ಎಂದೆಂದೂ ಕೂಡ ನೀವು ಲೇಟಾಗಿ ಕರೆದುಕೊಂಡು ಬರಕೂಡದು. ಮಗುವಿಗೆ ನಾವು ಅಶಿಸ್ತನ್ನು ಕಲಿಸಿದಂತೆ ಆಗ್ತದೆ. ಸರ್ ಒಂದೀಟು ಕೆಲಸ ಇತ್ತು ಅದಕ್ಕೆ ಲೇಟ್ ಆಯಿತು, ನೋ, ಇಲ್ಲ. ನೀವು ಯಾವ ರೀತಿ ಕರ್ಕೊಂಬರ್ತೀರೋ ಬಿಡ್ತೀರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಶಾಲಾ ವಾಹನದಲ್ಲಿ ಬರ್ತತ್ತೋ, ನೀವು ಸ್ಕೂಟ್ರಾಗಿ ಕರ್ಕೊಂಬರ್ತೀರೋ ಅಥವಾ ಆಟೋದಲ್ಲಿ ಕಳಿಸ್ತೀರೋ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಸಮಯಕ್ಕೆ ಸರಿಯಾಗಿ ಮಕ್ಕಳು ಇಲ್ಲಿಗೆ ಬರಬೇಕು. ಆ ಶಿಸ್ತನ್ನು ಅವರು ಕಲಿತ್ಕೊಳ್ಬೇಕು ಕ್ಲೀನಾಗಿ. ಮತ್ತು ಡಬ್ಬಿ, ಮಧ್ಯಾಹ್ನದ ಊಟದ ಡಬ್ಬಿ, ಸ್ನ್ಯಾಕ್ಸ್ ಡಬ್ಬಿ ಭಾಳ ಕ್ಲೀನಾಗಿ ಕಳಿಸ್ಕೊಡ್ಬೇಕು. ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟನ್ನು ನಾನು ಹೇಳ್ತೇನೆ. ಈ ಥರ ಸೂಚನೆಗಳನ್ನು ನಿಮಗೆ ಕೊಡ್ತಾ ಇರ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಪೋಷಕರ ಸಭೆಯನ್ನು ಕರೆಯಲಾಗ್ತದೆ.
ಅನೇಕ ವಿಚಾರಗಳನ್ನು ಆ ಒಂದು ಗಂಟೆ ಸಮಯದಲ್ಲಿ ನಾನು ತಮ್ಮೆಲ್ಲರಿಗೂ ತಿಳಿಪಡಿಸ್ತೇನೆ. ನೀವು ಸ್ವಲ್ಪ ದಿನ ಕಾಯ್ತಾಯಿರಿ, ಅದು ಬರ್ತದೆ. ಯಾರೂ ಕೂಡ ಅದಕ್ಕೆ ಗೈರು ಹಾಜರು ಆಗಬಾರ್ದು, ಆಬ್ಸೆಂಟ್ ಆಗಬಾರ್ದು, ಬಂದೇ ತೀರಬೇಕು. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ನೋಡಿ, ಭಾರತದ ತುಟ್ಟ ತುದಿಯಲ್ಲಿ ಕಾಶ್ಮೀರ ಅಂತಕ್ಕಂಥದ್ದು ಒಂದಿದೆ. ವಿದ್ಯಾದೇವತೆಯಾಗಿರ್ತಕ್ಕಂತಹ ಸರಸ್ವತಿ ಅಲ್ಲಿ ವಾಸವಾಗಿದ್ದಾಳೆ ಅಂಥೇಳಿ ನಮ್ಮ ಭಾರತೀಯರ ನಂಬಿಕೆ. ಈಗ ನಾನು ಹೇಳ್ತಕ್ಕಂಥದ್ದನ್ನು ಬೇಕಾದವರು ತೆಗೆದುಕೊಳ್ಬಹುದು, ಬೇಕಿಲ್ಲದೇ ಇರತಕ್ಕಂಥವರು ಬಿಡಬಹುದು. ಮಕ್ಕಳಿಗೆ ಒಳ್ಳೆಯದಾಗಲಿ, ಅಕ್ಷರ ಜ್ಞಾನ ಚೆನ್ನಾಗಿ ಬರಲಿ, ವಿದ್ಯಾವಂತರ ಆಗಲಿ ಅಂತ ಹೇಳಿ ಕೆಲವರು ಶೃಂಗೇರಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶಾರದಾ ಮಠ ಇದೆ, ದೇವತೆ ಇದೆ, ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಎಲ್ಲರಿಗೂ ಇದು ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾನು ಏನು ಯೋಚನೆಯನ್ನು ಮಾಡಿದ್ದೇನೆ ಅಂತ ಹೇಳಿದರೆ, ಶಾಲೆಯಲ್ಲಿನೇ 12ನೆಯ ತಾರೀಕು, ನೆನಪಿಟ್ಕೊಳ್ರಿ, ಜೂನ್ 12ನೆಯ ತಾರೀಕು, ಸಮಯವನ್ನು ಹೆಡ್ ಮಾಸ್ಟ್ರ್ ಮುಂದೆ ಹೇಳ್ತೀವಿ ನಾವು, ಅಕ್ಷರಾಭ್ಯಾಸವನ್ನು ಇಲ್ಲೇ ಶಾಲೆಯಲ್ಲೇ ಮಾಡಿಸ್ತೇವೆ. ನೀವು ಅದಕ್ಕೆ ಸಿದ್ಧರಾಗಿ ಬರಬೇಕು. ಏನು ಸಿದ್ಧತೆ ಬೇಕು? ಒಂದು ಪ್ಲೇಟು, ಅಂದರೆ ತಟ್ಟೆ, ಆ ತಟ್ಟೆಯಲ್ಲಿ ಒಂದು ಪಾವಿನಷ್ಟು ಅಕ್ಕಿಯ ಜೊತೆಗೆ ಅರಿಶಿಣ, ಕುಂಕುಮ, ಎಲೆ, ಅಡಿಕೆ, 1 ರೂಪಾಯಿ ದಕ್ಷಿಣೆ, 1 ಸ್ಲೇಟು ಬಳಪ, ಇವುಗಳೆಲ್ಲವನ್ನು ತೆಗೆದುಕೊಂಡು ನೀವು ಬರಬೇಕು. ಆಗ ಅಲ್ಲಿ ಪುರೋಹಿತರು ಸಾಮೂಹಿಕವಾಗಿ ಅದನ್ನು ಮಾಡಿಸ್ತಾರೆ. ನಿಮ್ಮ ಮಗುವನ್ನು